ನಮಸ್ಕಾರ ಸ್ನೇಹಿತರೆ, ಹೇಗಿದ್ದಾರೆ ಎಲ್ರು? ಇವತ್ತಿನ ಸಿನಿಮಾ ಸಮಾಚಾರ ಏನು ಅಂತಂದ್ರೆ, ಇವತ್ತು ಬಹು ನಿರೀಕ್ಷಿತ ಚಿತ್ರವಾದಂತ 45 ಸಿನಿಮಾ ರಿಲೀಸ್ ಆಗಿದೆ. ಮುಖ್ಯ ಭೂಮಿಕೆಯಲ್ಲಿ ಕರುನಾಡ ಚಕ್ರವರ್ತಿ, ಶಿವರಾಜ್ ಕುಮಾರ್, ರಿಯಲ್ ಸ್ಟಾರ್ ಉಪೇಂದ್ರ ಮತ್ತು ರಾಜ್ ಬಿ ಶೆಟ್ಟಿ ಅಭಿನಯಿಸಿದ್ದಾರೆ. ಮತ್ತೆ ಅರ್ಜುನ್ ಜನ್ಯ ಅವರ ಮೊದಲ ನಿರ್ದೇಶನದ ಚಿತ್ರ. 45 ಸಿನಿಮಾದ ವಿಮರ್ಶೆ ಮತ್ತು ರಿವ್ಯೂ ಏನು ಅಂತಂದ್ರೆ, 45 ಎಂಬ ಮಾಯಾಲೋಕದಲ್ಲಿ ಮನುಜನ ಆತ್ಮಾವಲೋಕನ. ಒಬ್ಬ ನರಮಾನವ ಮತ್ತೊಬ್ಬ ದೇವಮಾನವ, ಇವರಿಬ್ಬರ ನಡುವೆ ಯಮಕಿಂಕರ. ಹಾಗಂತ ಇದು ಯಮಲೋಕದಲ್ಲಿ ನಡೆಯುವ ಕಥೆಯಲ್ಲ, ಭೂಲೋಕದಲ್ಲಿ ಜರುಗುವ ಕಥನ, ಕುತೂಹಲ. ಜೀವನದಲ್ಲಿ ನಾವು ಇದ್ದಾಗ ಯಾವುದನ್ನು ಮಾಡಬೇಕು, ಹೇಗಿರಬೇಕು, ಯಾವುದು ಸರಿ ಯಾವುದು ತಪ್ಪು ಎಂಬ ಗೊಂದಲದಲ್ಲಿಯೇ ಇರದೆ ಸರಸರನೆ ಓಡುವ ಯಾತ್ರಿಕ ಬದುಕಿನಲ್ಲಿ ಆತ್ಮಾವಲೋಕನಕ್ಕೆ ಮನಸ್ಸು ತೆರೆದಿಟ್ಟುಕೊಳ್ಳುವಂತೆ ಮಾಡುತ್ತದೆ. ಒಂದು ಸೀರಿಯಸ್ ಅಂಶವನ್ನು ಫ್ಯಾಂಟಸಿ ಲೋಕ ಸೃಷ್ಟಿಸಿ ಮನರಂಜನೆಯ ಚೌಕಟ್ಟಿನಲ್ಲಿ ಎಷ್ಟು ಸಾಧ್ಯವೋ ಅಷ್ಟು ಸಂದೇಶವನ್ನು ಅಡಕವಾಗಿಸಿದ್ದಾರೆ ನಿರ್ದೇಶಕ ಅರ್ಜುನ್ ಜನ್ಯ. ಹಾಗಂತ ಹೆಚ್ಚು ಬೋಧನೆಯನ್ನು ಮಾಡದೆ, ರೋದನೆಗೂ ಎಡೆ ಮಾಡಿಕೊಡದೆ 45 ದಿನಗಳಲ್ಲಿ ನಡೆಯುವ ಘಟನೆಯನ್ನು 2.5 ತಾಸಿನಲ್ಲಿ ಮುಗಿಯುವಂತೆ ಕಟ್ಟಿಕೊಟ್ಟಿರುವುದು ಅರ್ಜುನ್ ಜನ್ಯ ಹೆಚ್ಚುಗಾರಿಕೆ. ಇಲ್ಲಿ ನಾನಾ ವಿಷಯಗಳಿವೆ, ಅದಕ್ಕೊಂದು ತರ್ಕಬದ್ಧ ನೀತಿ ಇದೆ. ಅವೆಲ್ಲವೂ ಏನೆಂಬುದನ್ನು ನೀವು ಸಿನಿಮಾದಲ್ಲೇ ನೋಡಬೇಕು. ರಾಜ್ ಬಿ ಶೆಟ್ಟಿ ಆರಂಭದಿಂದ ಅಂತ್ಯದವರೆಗೂ ಇರುತ್ತಾರೆ, ಕಾಡುತ್ತಾರೆ, ಮುಗ್ಧತೆಯಿಂದಲೇ ಮನ ಕಲ್ಕುತ್ತಾರೆ, ಕೊನೆಯಲ್ಲಿ ಕಾಲವಾಗುತ್ತಾರೆ. ಶಿವರಾಜ್ ಕುಮಾರ್ ಅವ್ರ ಬಗ್ಗೆ ಹೇಳ್ಬೇಕು ಅಂತಂದ್ರೆ, ಈ ವಯಸ್ಸಲ್ಲೂ ಯಪ ಶಿವಣ್ಣನೇ ಸರಿಸಾಟಿ. ಈವರೆಗೂ ನಾನಾ ಅವತಾರ ತಾಳಿದ್ದಾರೆ. 45 ಸಹ ಆ ಉರುಪು ಕಡಿಮೆ ಆಗಿಲ್ಲ ಎಂಬುದು ಎಷ್ಟು ಸತ್ಯವೋ ಆಗಾಗ ಸತ್ಯ ದರ್ಶನವೂ ಲಭ್ಯ. ಹಾಗೆಯೇ ಶಿವನ ದಶಾವತಾರಿಯಾದಾಗ ಸಿಗುವ ರಂಜನೆಯೇ ಸಿನಿಮಾಕ್ಕೆ ಮತ್ತೊಂದು ತೂಕ ಒದಗಿಸುತ್ತದೆ. ಆ ಸೀನ್ ಬಂದಂತೂ ಮೈ ರೋಮಾಂಚನ ಆಗುತ್ತೆ. ಗೂಸ್ ಬಂಪ್ ಸೀನ್, ಆ ದಶಾವತಾರ ಸೀನು. ಉಪೇಂದ್ರ ಅವರಂತೂ ಅವಾಗವಾಗ ಯಮಕಿಂಕರಂತೆ ಕಾಣುತ್ತಾರೆ. ರಗಡ್ ಪಾತ್ರ, ಗಡಸು ಧ್ವನಿಯಲ್ಲಿ ಒಪ್ಪಿಸುವ ಸಂಭಾಷಣೆ ಕೆಲವೊಮ್ಮೆ ಕಿಕ್ ಕೊಡುತ್ತದೆ. ಅರ್ಜುನ್ ಜನ್ಯ ಮೊದಲ ನಿರ್ದೇಶನದಲ್ಲಿ ಸಿಕ್ಸರ್ ಬಾರಿಸಿದ್ದಾರೆ. ಸತ್ಯ ಹೆಗಡೆ ಕ್ಯಾಮ್ರಾ ಕೈಚಳಕ ಗಮನಾರ್ಹವಾಗಿದೆ. ನಮ್ಮ ಕಡೆಯಿಂದಲೂ 45 ಸಿನಿಮಾಗೆ ಆಲ್ ದ ಬೆಸ್ಟ್, ಒಳ್ಳೇದಾಗ್ಲಿ.